ಆನೇಕಲ್ ತಾಲೂಕಿನ ಹಿನ್ನಕ್ಕಿ ಗ್ರಾಮದಲ್ಲಿ ಶ್ರೀ ಗುರುಮೂರ್ತಿ ಯಲ್ಲಮ್ಮ ದೇವಿಯ ನೂತನ ದೇವಾಲಯ ಪ್ರತಿಷ್ಠಾಪನೆ, ಕಳಸ ಸ್ಥಾಪನೆ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಅಂಗವಾಗಿ ಕಳಸ ಹೊತ್ತ ಮಹಿಳೆಯರಿಂದ ಮೆರವಣಿಗೆ, ವೈರಗಾಸಿ ಕುಣಿತ, ಪಲ್ಲಕ್ಕಿ ಉತ್ಸವ, ತಮಟೆ ವಾದ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹೇಶ್ ಆರಾಧ್ಯ ಕಲಾ ತಂಡದವರಿಂದ ವೈರಗಾಸೆ ಮತ್ತು ಪಲ್ಲಕ್ಕಿ ಉತ್ಸವವು ಜರುಗಿತು. ಶ್ರೀ ಚಿಕ್ಕ ಮಧುರಮ್ಮ ದೇವಿ, ಶ್ರೀ ದೊಡ್ಡ ಮಧುರಮ್ಮ ದೇವಿ, ಶ್ರೀ ಮದಗದಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿ, ಶ್ರೀ ಗುರುಮೂರ್ತಿ ಯಲ್ಲಮ್ಮ ದೇವಿ ಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಹಿನ್ನಕ್ಕಿ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಶ್ರೀ ಗುರುಮೂರ್ತಿ ಯಲ್ಲಮ್ಮ ದೇವಾಲಯದ ಧರ್ಮದರ್ಶಿಗಳು, ವಕೀಲರು ಆದ ಹಿನ್ನಕ್ಕಿ ಸಿ ಮುನಿರಾಜು ಧನ್ಯವಾದಗಳು ತಿಳಿಸಿದರು. ದೇಶ ಸುಭದ್ರವಾಗಿ ಮತ್ತು ಶತ್ರುಗಳ ನಾಶ ಮಾಡಲು ನಮ್ಮ ಸೈನಿಕರಿಗೆ ಶಕ್ತಿಯನ್ನು ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ದೈವ ಕಾರ್ಯಗಳಾದಂತಹ ಹೋಮ, ಹವನ, ಪೂಜೆ ಪುನಸ್ಕಾರ ಮಾಡುತ್ತಿದ್ದು, ಈ ಸಮಯದಲ್ಲಿ ರಾಜಾಪುರ ಮಠಾಧ್ಯಕ್ಷರಾದ ಶ್ರೀ 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 ಪಟ್ಟದ ರಾಜರಾಜೇಶ್ವರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಶ್ರೀ 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 ಶಿವಾನಂದರವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗೊಂಬಾಳಪುರ ಮಠಾಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದು ಹೊಸೂರಿನ ಶ್ರೀ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ದೇವಿಯ ನೂತನ ದೇವಾಲಯದ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ಮಹೋತ್ಸವವನ್ನು ದಿನಾಂಕ 9/5/2025 ರಿಂದ 11/5/2025 ಹಮ್ಮಿಕೊಂಡಿದ್ದೇವೆ. ಈ ದಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವರ ಊರಿಗೆ ಆಗಮನ, ಮೆರವಣಿಗೆ, ಕಳಸ ಮೆರವಣಿಗೆ, ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಂಡಿದ್ದು, ವೀರಗಾಸೆ ಕುಣಿತವನ್ನು ಹಮ್ಮಿಕೊಂಡಿದ್ದೆವು. ನಾಳೆ 10/5/2025 ರಂದು ಗುಮಲಾಪುರ ಸ್ವಾಮೀಜಿಗಳು ಮತ್ತು ರಾಜಾಪುರ ಮಹಾಸಂಸ್ಥಾನದ ಸ್ವಾಮೀಜಿಗಳು ಆಗಮಿಸಿ ಈ ದೇವಾಲಯಕ್ಕೆ ಪ್ರತಿಷ್ಠಾಪನೆಗೆ ಬಂದು ನಮಗೆ ಆಶೀರ್ವದಿಸಿ ಹೋಗುತ್ತಾರೆ. ಅದೇ ರೀತಿ ನಾಳೆ ಹೋಮ ಹವನಗಳು ನಡೆಯುತ್ತವೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಯ ತನಕ ಹೋಮ ಹವನಗಳನ್ನು ನಡೆಯುತ್ತವೆ. ಮತ್ತು ರಾತ್ರಿ 12 ಗಂಟೆಗೆ ಕುಂಭಾಭಿಷೇಕ ಮತ್ತು ಬೆಳಗ್ಗೆ ವಿಮಾನ ಗೋಪುರದ ಪೂಜೆ ಮಾಡಿ ಮುಕ್ತಾಯಗೊಳಿಸುತ್ತೇವೆ. ಮತ್ತು ಅದೇ ರೀತಿ 12/5/2025 ರಂದು ಸೋಮವಾರ ರಾತ್ರಿ 9 ಗಂಟೆಗೆ ಗ್ರಾಮ ದೇವತೆಗಳಾದ ಶ್ರೀ ಮುನೇಶ್ವರ, ಶಂಭುಲಿಂಗೇಶ್ವರ ಮತ್ತು ಆಂಜನೇಯ ಸ್ವಾಮಿಯ ಊರಲ್ಲಿ ಮೆರವಣಿಗೆಯನ್ನು ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರೆಲ್ಲರೂ ಸಹಕರಿಸಿ ಎಲ್ಲರೂ ಹೆಚ್ಚಾಗಿ ಜನ ಸೇರಿನ ಈ ದೇವಾಲಯದ ಪ್ರತಿಷ್ಠಾಪನೆಗೆ ಸಹಕರಿಸಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಃ ಶಿವಾಯ. ಲೋಕಕ್ಷೇಮಾರ್ಥವಾಗಿ, ದೇಶಕ್ಷೇಮಾರ್ಥವಾಗಿ ಹಾಗೂ ಲೋಕ ಕಲ್ಯಾಣವಾಗಲಿ, ಕಾಲಕಾಲಕ್ಕೆ ಮಳೆ, ಕಾಲಕಾಲಕ್ಕೆ ಬೆಳೆ ಆಗಲಿ ಅಂತ ಹೇಳ್ತಾ ರಾಷ್ಟ್ರಕ್ಕೆ ಕ್ಷೇಮವಾಗಲಿ ಅಂತೇಳಿ ಈಗ ಪಾಕಿಸ್ತಾನಕ್ಕೂ ಮತ್ತು ನಮ್ಮ ದೇಶಕ್ಕೂ ಯುದ್ಧ ಆಗ್ತಾ ಇದೆ. ಇಂಥ ಕಾಲದಲ್ಲಿ ದೇಶಕ್ಕೆ ಕ್ಷೇಮವಾಗಲಿ, ನಮ್ಮ ಸೈನಿಕರಿಗೆ ಜಯ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಹಿನ್ನಕ್ಕಿ ಗ್ರಾಮದ ಮುನ್ರಾಜಣ್ಣ ಕುಟುಂಬದವರು ಹಾಗೂ ಗ್ರಾಮವಾಸಿಗಳು, ಅಕ್ಕಪಕ್ಕದ ಗ್ರಾಮವಾಸಿಗಳೆಲ್ಲ ಸೇರಿ ಗುರುಮೂರ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯ ಹಾಗೂ ಕುಂಭಾಭಿಷೇಕ ಹಾಗೂ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸಹ ಬರ್ತಾ ಇದ್ದಾರೆ. ಹಾಗೂ ಗುಮಲಾಪುರದ ಶ್ರೀಗಳು ಹಾಗೂ ರಾಜಾಪುರದ ಸಂಸ್ಥಾನ ಮಠದ ಶ್ರೀಗಳು ಸಹ ಬಂದು ಈ ಒಂದು ಅವರ ಅಮೃತಾಸ್ತ್ರದಿಂದ ಇದೊಂದು ಕಾರ್ಯಕ್ರಮಕ್ಕೆ ಅಭಿಷೇಕ ಚಾಲನೆ ಸಿಗ್ತಾ ಇದೆ. ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಲೋಕಕ್ಷೇಮ, ದೇಶಕ್ಷೇಮವನ್ನು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ಸಹ ಕ್ಷೇಮವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಹರಿ ಓಂ. ಓಂ ನಮಃ ಶಿವಾಯ.